ಶಿಕ್ಷಣಕ್ಕೆ ಕಾಶಿ ಧಾರವಾಡದಲ್ಲಿ ಇವತ್ತು ಜೆನ್ಜಿ ಮಾದರಿಯಲ್ಲಿ ಒಂದಿಷ್ಟು ಯುವಕರು ಅಥವಾ ಸಾವಿರಾರು ಯುವಕರು ಹೋರಾಟವನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಜೆನ್ಜಿ ಯುವಕರು, ರಾಹುಲ್ ಗಾಂಧಿ ಹೇಳಿದ್ದು ಮೋದಿ ವಿರುದ್ಧ ಜೆನ್ಜಿನಲ್ಲಿ ಯುವಕರು ಬಂದು ಮಾಡ್ತಾರೆ, ಓಡಿಸ್ಬಿಡ್ತಾರೆ ದೇಶದಿಂದ ಅಂತಿದ್ರು. ಇಲ್ಲಿ ಅವ್ರ ಪಕ್ಷದ ವಿರುದ್ಧನೇ ಜೆನ್ಜಿ ಬಂದಂಗಿದೆ. ಈಗ ಯಾರನ್ನ ಓಡಿಸಬೇಕು? ರಾಜ್ಯ ಸರ್ಕಾರದ ವಿರುದ್ಧ ಯಾಕೆ ಹೇಳ್ತೀನಿ ಅಂದರೆ ಸುಮ್ಮನೆ ಮಾತಾಡ್ತಿರ್ತಾರೆ, ಅದಕ್ಕೆ ಹೇಳೋದು ನಾನು. ಏನಿಯೋ ಇಟ್ಸ್ ಓಕೆ. ರಾಜ್ಯ ಸರ್ಕಾರದ ವಿರುದ್ಧ ಸಾವಿರಾರು ಉದ್ಯೋಗಾಕಾಂಕ್ಷಿಗಳು ಸಿಡಿದೆದ್ದಿದ್ದಾರೆ. ಹಾಗೆ ನೋಡಿದರೆ ಧಾರವಾಡದ ಈ ಗುಂಪು ಅಂದರೆ ಈ ಯುವಕರ ಗುಂಪು ಚೆನ್ನಾಗಿ ಸಂಘಟಿತರಾದಂಗೆ ಕಾಣಿಸ್ತಿದೆ ನನಗೆ. ಬಿ ಹಿಂದೆನೂ ಒಂದ್ಸರಿ ಮಾಡಿದ್ರು ಇವ್ರದನ್ನ ಅಂತ ನನ್ನ ನೆನಪು. ಈಗ ನನಗೆ ಖಾಲಿ ಇರುವ ಹುದ್ದೆ ನೇಮಕ, ವಯೋಮಿತಿ ಸಡಲಿಕೆ ಸೇರಿದಂತೆ ವಿವಿಧ ಪ್ರತಿಭಟನೆಗಳನ್ನು ಮುಂದಿಟ್ಟುಕೊಂಡು ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಈ ಪ್ರತಿಭಟನೆ ನಡೆದಿದೆ. ಉದ್ಯೋಗಾಕಾಂಕ್ಷಿಗಳ ಇವತ್ತಿನ ಹೋರಾಟ ಸ್ವಲ್ಪ ಉಗ್ರವಾಗಿ ಇತ್ತು. ಸ್ವರೂಪ ಸ್ವಲ್ಪ ಯುವಕರಲ್ಲವೇ, ಸಹಜವಾಗಿ ಅದು ಇರುತ್ತೆ. ಜೆನ್ಜಿ ಅಲ್ವಾ? ರಾಹುಲ್ ಗಾಂಧಿ ಗೊತ್ತಾಗ್ಬೇಕಲ್ಲ ಹೇಗಿರುತ್ತೆ ಜೆನ್ಜಿ ಅಂತ. ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನಾ ಮೆರವಣಿಗೆ ಧಾರವಾಡದ ಶ್ರೀನಗರದಿಂದ ಶುರುವಾಗಿ ಮಿಶಿಗನ್ ಕಾಂಪೌಂಡ್ ಬಳಿ ಬರುತ್ತಿದ್ದಂತೆ ಪೊಲೀಸರು ತಡೆಯೋದಕ್ಕೆ ಮುಂದಾಗಿದ್ದಾರೆ. ಆ ವೇಳೆ ಒಂದಿಷ್ಟು ತಳ್ಳಾಟ, ನೂಕಾಟ ಎಲ್ಲ ಆಗಿದೆ. ಪರಿಸ್ಥಿತಿ ನಿಯಂತ್ರಣ ಮಾಡೋಕ್ಕೆ ಪೊಲೀಸರು ಹರಸಾಹಸ ಮಾಡಿದ್ದಾರೆ. ಕಾರಣ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡು ಈ ಹಂತದಲ್ಲಿ ಪೊಲೀಸ್ನವ್ರು ಲಾಠಿ ಚಾರ್ಜ್ ಮಾಡಿದಾಗ ಯಾರೋ ಹುಡುಗನಿಗೆ ಏನೋ ಆಗ್ಬಿಡೋದು, ಅಥವಾ ಇನ್ನೇನೋ ಆಗ್ಬಿಟ್ರೆ ಯಾರು ಹೋಗ್ಬಿಡೋದು, ಇನ್ನೂ ಬಿಕೋಪಕ್ಕೆ ಹೋಗ್ಬಿಡೋದು. ಇದು ಪೊಲೀಸ್ನವ್ರಿಗೆ ಅರಿವಿದೆ. ಸಾಮಾನ್ಯವಾಗಿ ಪೊಲೀಸ್ನವರು ವಿಪರೀತ ತಾಳ್ಮೆನ ತೋರಿಸ್ತಾರೆ ಎರಡು ಗುಂಪುಗಳು ಸಂಘರ್ಷಕ್ಕೆ ಇಳಿದಾಗ. ಒಂದು ಈ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಹೆಣ್ಣು ಮಕ್ಕಳು ಅನ್ನೋದಕ್ಕೆ ತುಂಬ ತಾಳ್ಮೆಯಲ್ಲಿರ್ತಾರೆ. ಎರಡನೇದು ವಿದ್ಯಾರ್ಥಿಗಳು. ಹೋಗಲ್ಲ ವಿದ್ಯಾರ್ಥಿಗಳ ಮೇಲೆ ಅಷ್ಟು ಸುಲಭವಾಗಿ, ಬಿಕಾಸ್ ದೇ ನೋ ದಿ ರಿಪರ್ಕಷನ್ಸ್, ಅದರಿಂದ ಏನಾಗತ್ತೆ ನಾಳೆ ಅಂತ. ಇದು ಹಿಂದೆಲ್ಲ ಪರಿಪಾಠ ಇದ್ದಿದ್ದು, ಈಗ ಪೊಲೀಸ್ನವ್ರು ಚೇಂಜ್ ಮಾಡ್ಕೊಂಡಿದ್ರೆ ನಂಗೆ ಗೊತ್ತಿಲ್ಲ, ನನಗೆ ಐಡಿಯಾ ಇಲ್ಲ. ಸರಿ, ಪೊಲೀಸರ ಜೊತೆ ವಾಗ್ವಾದಕ್ಕೆ ಇಳಿದ್ರು, ರಸ್ತೆನ ಬಂದ್ ಮಾಡಿದ್ರು, ಸಿಎಂ ಭಿತ್ತಿ ಪತ್ರಕ್ಕೆ ಬೆಂಕಿ ಹಾಕ್ಬಿಟ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ನೇಮಕಾತಿಗೆ ಸರ್ಕಾರದಿಂದ ನೋಟಿಫಿಕೇಶನ್ ಆಗೋವರೆಗೂ ನಾವು ಹೋರಾಟ ಬಿಡಲ್ಲ ಅಂತ ಕೂತ್ಕೊಂಡ್ಬಿಟ್ರು. ಸರಿ, ಅದ್ಯಾರೋ ನೇತೃತ್ವ ವಹಿಸಿರುವಂಥ ಕಾಂತಕುಮಾರ್ ಅವರಿಗೆ ವಶ ಪಡೆಯುವಾಗ ಪೊಲೀಸ್ ಇನ್ಸ್ಪೆಕ್ಟರ್ ತಲೆಗೇನೋ ಒಂಚೂರು ಗಾಯ ಆಗಿದೆ. ಏನಾಗಿರುತ್ತೆ ಗಾಯ, ಆಚೆ ತಳ್ಳ ಟೈಮಲ್ಲಿ ಯಾರು ಇಂಟೆನ್ಷನಲಿ ಅಲ್ಲಿ ವಯಲೆನ್ಸ್ ಮಾಡ್ದಂಗೆ ಕಾಣಿಸ್ತಿಲ್ಲ ನನಗೆ, ಅಟ್ಲೀಸ್ಟ್ ಇಲ್ಲಿ ಈ ಸದ್ಯಕ್ಕಂತೂ ಕಂಡಿಲ್ಲ. ಪ್ರತಿಭಟನೆಯಲ್ಲಿ ಭಾಗಿಯಾಗಲು ವಿಪಕ್ಷ ನಾಯಕ ಅಶೋಕ್ ಬಂದರು. ಆಗ ಹುಡುಗರುಗಳು ಅಥವಾ ಯುವಕರು ರಾಜಕೀಯ ಬೇಡ ಹೋಗ್ರಪ್ಪ, ಸುಮ್ಮನೆ ನೀವು ಕಲಿ ಮಾಡ್ಕೊಂಡು ಹೋಗ್ರಿ ಕಡೆಗೆ, ನಾವು ಪಕ್ಷಾತೀತವಾಗಿ ಮಾಡ್ಕೊತೀವಿ ಇದನ್ನ ಅಂತ ಹೋಗಿದ್ದಾರೆ. ಜಿಲ್ಲಾಧಿಕಾರಿ ಅವರು ಯಾರು ಸ್ನೇಹಲ್ ಅವರು ಹೋಗಿ ಉದ್ಯೋಗದ ಭರವಸೆ ಕೊಟ್ಟರು. ಜಿಲ್ಲಾಧಿಕಾರಿ ಉದ್ಯೋಗದ ಭರವಸೆಯನ್ನು ಮೇಡಮ್ ಸರ್ಕಾರದ ಗಮನಕ್ಕೆ ತರ್ತೀನಿ ಅಂತ ಹೇಳ್ಬೋದೇ ಹೊರತು ನೀವು ಭರವಸೆ ಕೊಡೋ ಲೆವೆಲಲ್ಲಿ ಅದು ಇಲ್ಲ. ಸುಮ್ಮನೆ ಹೇಳ್ಬಿಟ್ಟು ನಾಳೆ ಇನ್ನೊಂದು ಸರಿ ಬಂದಾಗ ನೀವು ತಗೊಳ್ಕೋಬೇಡಿ ಅನ್ಯಾಯವಾಗಿ, ಅದು ನಿಮ್ಮ ಕೈಯಲ್ಲಿ ಇಲ್ಲ. ಇಟ್ಸ್ ನಾಟ್ ಇನ್ ಯುವರ್ ಪವರ್ಸ್, ಅಷ್ಟೇ, ಆಸ್ ಸಿಂಪಲ್ ಆಸ್ ಇಟ್ ಈಸ್. ಗಮನಕ್ಕೆ ತರ್ಬೋದು, ಸರ್ಕಾರದ ಗಮನಕ್ಕೆ ತರಬೇಕಷ್ಟೆ. ಸಂಜೆ ಹೊತ್ತಿಗೆ ಈಗ ಪ್ರತಿಭಟನೆ ನಿಂತಿದೆ. ಪೊಲೀಸ್ ಮೇಲೆ ನಾವು ಯಾವತ್ತೂ ಪ್ರಶ್ನೆ ಮಾಡ್ತಾ ಇಲ್ಲ, ಯಾಕೆಂದ್ರೆ ಆ ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿನೇ ಇಲ್ಲ. ಕೊಡಿ ಇವರಿಗೆ ಪೊಲೀಸ್ ಡ್ರೆಸ್ ಹಾಕ್ಬಿಟ್ಟು ಇವರಿಗೆ ಕೆಲಸ ಕೊಡಿ, ನೋಟಿಫಿಕೇಶನ್ ಮಾಡಿ. ಮಾನ್ಯ ಗೃಹ ಸಚಿವರು ಬಂದಾಗಿಂದ ನಾನು ನಾಳೆ ಮಾಡ್ತೀನಿ, 2 ದಿನದಲ್ಲಿ ಮಾಡ್ತೀನಿ ನೋಟಿಫಿಕೇಶನ್, ಅತಿ ಶೀಘ್ರದಲ್ಲಿ ಮಾಡ್ತೀನಿ, ಮಾಹಿತಿ ತಂದ್ಕೊಡ್ತೀನಿ ಹೊರದೇಶಗಳಿಂದ ಅಂತ ಹೇಳ್ಕೊಂಡು ಇದನ್ನೇ 3 ವರ್ಷ ಹೀಗೆ ತಳ್ಕೊಂಡ್ಬಂದು ಸರ್ ನಾನು ಹೇಳ್ತೀನಿ, ಇವ್ರಿಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಟ್ಟು ಅವ್ರ ಜೊತೆ ನಾನು ನಿಂತ್ಕೊಂತೀನಿ. ನಮ್ಮ ಸ್ಕೂಲು 676 ಸ್ಕೂಲ್ ಕ್ಲೋಸ್ ಮಾಡಿದ್ದಾರೆ ಸರ್. ಇವತ್ತು ಇಲ್ಲಿ ಓದ್ತಾ ಇರೋದೆಲ್ಲ ಬಡವರ ಮಕ್ಕಳು. ನಮ್ಮ ಒಂದು ಕೂಗನ್ನ ಯಾರು ಕೇಳಕ್ ತಯಾರೇ ಇಲ್ಲ ಸರ್. 4ನೇ ಸಲ ಸರ್ ನಾವು ಮಾಡ್ತಾ ಇರೋದು ಇದನ್ನ. ಅವರು ಇದ್ರ ಬಗ್ಗೆ ಒಂದೇ ಸ್ಟೇಟ್ಮೆಂಟ್ ಕೊಟ್ಟಿದಾರ ಮುಖ್ಯಮಂತ್ರಿ ಅವರು? ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಇದೇ ನಮ್ದು ಲಾಸ್ಟ್ 3 ವರ್ಷ ಆಯ್ತು ಸರ್. ಇಲ್ಲಿ ಕೇಳಿ, ಇದೇ ನಮ್ಮ ಲಾಸ್ಟ್ ಶಾಂತಿಯುತವಾದಂತ ಹೋರಾಟ, ಇದೇ ಲಾಸ್ಟ್. ಇನ್ ನೆಕ್ಸ್ಟ್ ಮಾಡಿದ್ರೆ ಕ್ರಾಂತಿನೇ ಆಗೋದು. ವಿರೋಧ ಪಕ್ಷದವರಾಗಲಿ ಸರ್ಕಾರ ಅಲ್ಲದೆ ಆಡಳಿತ ಪಕ್ಷವಾಗಲಿ ಯಾವಾಗಲೇ ಯುವಕರ ಪರವಾಗಿ ಧ್ವನಿ ಎತ್ತೇ ಇಲ್ಲ. ಇದೊಂದು ಅವ್ರದ್ದು ಎಲ್ಲರದು ನಾಟಕ ಕಂಪನಿ ಆಗೈತೆ. ಇವತ್ತಿರ್ತಕ್ಕಂಥ ಸಿದ್ದರಾಮಯ್ಯನವರು ಇಮಿಡಿಯೇಟ್ಲಿ 1 ಲಕ್ಷ ನೋಟಿಫಿಕೇಶನ್ ಮಾಡ್ತಂತೇಳಿ ಆರ್ಡರ್ ಮಾಡಿ ಯುವ ಸಮಯ ಎದ್ದು ಹೋಗ್ತೈತಿ. ಆದ್ರೆ ಇದ್ರ ಯಾವುದೇ ಕಾಲಕ್ಕೂ ಇವ್ರು ನಾಟಕ ಮಾಡಿ ಹುಡುಗನ ಏನಾದ್ರು ಸಂಭಾಳಿಸ್ಬೇಕು ಅನ್ನೋದು ಏನಾದ್ರು ಇದ್ರೆ ಅವ್ರ ತಲೆಯಾಗ ಯಾವುದೂ ಕೆಲಸ ಆಗೋದಿಲ್ಲ.
5-6 ವರ್ಷದಿಂದ ನಾವು ಇಲ್ಲಿ ಧಾರವಾಡ ಒಳಗೆ ಓದಾಗತ್ತೀವ್ರಿ. ಯಾವುದೇ ಒಂದು ಕಾಲ್ಫಾರ್ಮ್ ಇಲ್ಲ. ಕೇಳಿದ್ರೆ ಇವತ್ತು ಮಾಡ್ತೀವಿ, ನಾಳೆಗೆ ಮಾಡ್ತೀವಿ, ನಾಡಿದ್ದು ಮಾಡ್ತೀವಿ ಅಂತ ಹೇಳಿಕಿಸಿನ ಸುಳ್ಳು ಭರವಸೆಗಳನ್ನ ಕೊಟ್ಟು ಮುಂದಕ್ಕೆ ಹಾಕ್ತಾನೆ ಹೋಗ್ತಾ ಇದ್ದಾರೆ. ಈ ಭ್ರಷ್ಟ ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತು ನಮ್ಮ ಎಲ್ಲಾ ವಿದ್ಯಾರ್ಥಿಗಳ ಆಸೆಗಳನ್ನು ಈಡೇರಿಸಬೇಕು. ಬೇಗ ನಮ್ಮ ಸರ್ಕಾರ ಬಂದ್ರೆ ವರ್ಷಕ್ಕಿಂತಿಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದವ್ರಿಗೆ ಯಾಕೆ ಆಗ್ತಿಲ್ಲ? ಓಕೆ, ಹೇಳ್ತಾರೆ ಭ್ರಷ್ಟ ಸರ್ಕಾರಗಳು. ನಾನು ಕಂಪ್ಲೀಟ್ಲಿ ಅಕ್ಸೆಪ್ಟ್ ನಮ್ಮ ಹುಡುಗರ ಜೊತೆ. ನಾಟಕಕಾರರು ನಾನು ಸಂಪೂರ್ಣ ಒಪ್ಕೋತೀನಿ, ಇವರೆಲ್ಲ ನಾಟಕಕಾರರು ಎಲ್ಲರೂ, ಯಾರು ಬಂದರೂ ಎಲ್ಲರೂ. ಯಾಮಾರಿಸೋದ್ರಲ್ಲಿ ಎಕ್ಸ್ಪರ್ಟ್ಸು, ಅನುಮಾನನೇ ಇಲ್ಲ. ಲೂಟಿ ಹೊಡ್ಕೊಂಡು ಬರೀ ತನ್ನ ಮನೆ, ತನ್ನ ಹೆಂಡತಿ, ಮೈದಾ, ನಾದ್ನಿ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳನ್ನು ತಗೊಂಡು ಉತ್ತರ ಕರ್ನಾಟಕದವ್ರು ಬಂದು ಬೆಂಗಳೂರಿನಲ್ಲಿ ಆಸ್ತಿಯನ್ನು ಮಾಡುವು, ಬೆಂಗಳೂರಿನವರು ಬೆಂಗಳೂರಿನಲ್ಲೇ ಆಸ್ತಿಯನ್ನು ಮಾಡಿಕೊಂಡು ಆ ಕಡೆ ತಿರುಗಿಯೂ ನೋಡದೆ ಮೊಮ್ಮಕ್ಕಳು ಒಂದಿನ ಆ ಭಾಗಕ್ಕೆ ಹೋಗ್ದಿದ್ರು ಸರಿ ಬುರುಡೆ ಬಿಟ್ಕೊಂಡು ಇಲ್ಲಿ ತಿರುಗಾಡ್ತಾ ಇರೋಂಥ ಕಚಡಗಳು ಎಲ್ಲರೂ. ಕೊಟ್ಟರೆ ಉತ್ತರ ಕರ್ನಾಟಕದವ್ರು ಇಲ್ಲಿ ಬಂದು ಲೀಡರ್ಗಳು, ದೊಡ್ಡ ದೊಡ್ಡ ಲೀಡರ್ಗಳು ಏನು ಕಡ್ದು ಕೊಮಟೆ ಹಾಕಿದ್ದೀರಿ ಅಲ್ಲಿ ಅಂತ. ಬಹುತ್ ಹೈದರಾಬಾದ್ ಕರ್ನಾಟಕ ಆ್ಯಂಡ್ ಮುಂಬೈ ಕರ್ನಾಟಕ ನಾನು ಹೇಳ್ತಿರೋದು. ಬೆಂಗಳೂರಿಗೆ ಬನ್ನಿ, ಅವ್ರ ಆಸ್ತಿಗಳು ತೋರಿಸ್ತೀನಿ ಒಬ್ಬೊಬ್ಬಂದುವೆ ಏನೇನು ಮಾಡಿಟ್ಟಿದ್ದಾನೆ ಇಲ್ಲಿ ಅಂತ. ತನ್ನ ಮಕ್ಕಳು ಮೊಮ್ಮಕ್ಕಳನ್ನ ವಾಪಸ್ ಉತ್ತರ ಕರ್ನಾಟಕಕ್ಕೂ ಹೈದರಾಬಾದ್ ಕರ್ನಾಟಕಕ್ಕೂ ಕರ್ಕೊಂಡು ಹೋಗೋಕ್ಕೆ ಯೋಗ್ಯತೆ ಇಲ್ಲದೆ ಇರೋನು ಮಾತಾಡ್ತಾನೆ ಬಂದಿವತ್ತು ಇಲ್ಲೆಲ್ಲ ಕಡೆ ಅಯೋಗ್ಯರು ತಗೊಂಬಂದು. ಹಾಗಾಗಿ ನನಗೆ ಯಾವ ಅನುಮಾನನೂ ಇಲ್ಲ ಆ ಹುಡುಗರ ಆಕ್ರೋಶದ ವಿಚಾರದಲ್ಲಿ. ಅದನ್ನು ನನಗೆ ಅನುಮಾನ ಇಲ್ಲ. ಬಟ್ ದೇರ್ ಇಸ್ ಎ ಪ್ರಾಬ್ಲಮ್. ಏನು ಸರ್? ಜಾಬ್ ಸೆಕ್ಟರು ಅಂದರೆ ಉದ್ಯೋಗದ ಕ್ಷೇತ್ರ ಯಾವುದು ಬೆಳೀತಾ ಇದೆ ದೇಶದಲ್ಲಾಗಲಿ ಯಾವುದೇ ದೇಶದಲ್ಲಾಗಲಿ, ಎಲ್ಲ ದೇಶಗಳು ಭಾರತವೂ ಸೇರಿದಂತೆ ಸರ್ಕಾರಿ ನೌಕರಿಯ ಜಾಬ್ ಉದ್ಯೋಗದ ವಿಭಾಗ ಕ್ಷೇತ್ರ ಏನಿದೆ ಅದು ಕುಸಿತಾ ಇದೆ ಎಲ್ಲ ಕಡೆ. ಪ್ರೈವೇಟ್ ಸೈಡ್, ಪರ್ಟಿಕ್ಯುಲರ್ಲಿ ಸರ್ವಿಸ್ ಸೆಕ್ಟರ್ ಸೈಡಲ್ಲಿ ಬೆಳೀತಾ ಇದೆ ಜಾಬ್ಸ್. ಈಗ ನಿಮ್ಗೆ IT ಅಲ್ಲ, ಈಗ ದ ಹೈಯೆಸ್ಟ್ ಗ್ರೋತ್ ರೇಟ್ ಆಫ್ ಜಾಬ್ ಕ್ರಿಯೇಷನ್ ಆಗ್ತಾ ಇರೋದು ಸರ್ವಿಸ್ ಸೆಕ್ಟರ್ಸಲ್ಲಿ. ಇಟ್ ಮೇ ಬಿ ಎನಿಥಿಂಗ್, ಯಾವ್ದು ಬೇಕಾದ್ರೂ ಇರ್ಬೋದು. ಹಾಗಾಗಿ ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ. ಈಗ 2 ವಾದ ಇದೆ ಸರ್ಕಾರಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ವಿಚಾರದಲ್ಲಿ. ಒಂದು ವಾದ ಅನಿವಾರ್ಯ ಮತ್ತು ಅವಶ್ಯಕವಾದಂತಹ ಹುದ್ದೆಗಳನ್ನು ಮಾತ್ರ ಸರ್ಕಾರಗಳು ಭವಿಷ್ಯದಲ್ಲಿ ತುಂಬಬೇಕು ಮತ್ತು ಉಳಿಸಿಕೊಂಡು ಹೋಗಬೇಕು. ಅದನ್ನು ಬಿಟ್ಟು ಸರ್ಕಾರ ಜಾಬ್ ಉದ್ಯೋಗ ಕೊಡುವ ಕಾರ್ಖಾನೆಯಾಗಿ ಕೆಲಸ ಮಾಡುವುದಕ್ಕೆ ಆಗುವುದಿಲ್ಲ ಇವತ್ತಿರುವ ಆರ್ಥಿಕ ಸ್ಥಿತಿಗತಿಗಳಿಗೆ ಅಂತ ಇದೆ. ಕಾರಣ ಈಗಾಗಲೇ ಸಂಬಳ, ಸಾರಿಗೆ ಮತ್ತು ಪಿಂಚಣಿ ಅಥವಾ ಡ್ಯಾಶ್ಗಳು ಆ ಪರಿಪ್ರಮಾಣದ ಹಣವನ್ನು ಬಜೆಟ್ನಲ್ಲಿ ಕಿತ್ತುಬಿಟ್ಟಿದೆ ಆಚೆಗೆ ಅಂತ ಒಂದು ವಾದ. ಹಾಗಾಗಿ ಈ ಹುಡುಗರುಗಳಿಗೆ ಒಂದನ್ನ ಈ ರಾಜಕಾರಣಿಗಳು ಮಾಡಿರೋ ಮೋಸ ಏನು ಅಂದರೆ 2,84,000 ಹುದ್ದೆ ಇದೆ ಅಂತ ಇಲ್ಲಿ ಏನು ಲೆಕ್ಕ ಇದೆ, ಎಷ್ಟು ಹುದ್ದೆಗಳ ಅವಶ್ಯ ಅನ್ನೋದನ್ನೇ ಯಾರೂ ಹೇಳ್ತಿಲ್ಲ. ಯಾವ್ಯಾವ ಇಲಾಖೆಗೆ ಎಷ್ಟು ಬೇಕಿದೆ. ಫಾರ್ ಎಕ್ಸಾಂಪಲ್, ಪದೇ ಶಿಕ್ಷಣ ಮಂತ್ರಿಗಳು ಬಂದ ಕೂಡಲೇ ಮಾತಾಡೋದು ಶಿಕ್ಷಕರ ನೇಮಕಾತಿ ಅಂತಾರೆ. ನಾನು ಪದೇ ಕೇಳ್ತೀನಿ, ಹೇಗೆ ಶಿಕ್ಷಕರ ನೇಮಕಾತಿ ಆಗತ್ತೆ? ತಾಲೂಕಾ ಲೆವೆಲಲ್ಲಿ ಸರ್ಕಾರಿ ಶಾಲೆಗಳು, ಗ್ರಾಮಗಳ ಲೆವೆಲಲ್ಲಿ ಸರ್ಕಾರಿ ಶಾಲೆಗಳು ಬಾಗ್ಲಾಕೊಂಡು ಹೋಗ್ತಾ ಇವೆ. ಮಹಾನಗರಗಳಲ್ಲಿ ಮರ್ಜಾಗಿ ಹೋಗ್ತಾ ಇದೆ ಸರ್ಕಾರಿ ಶಾಲೆಗಳು ಅಥವಾ ಬಾಗ್ಲಾಗ್ತಾ ಇವೆ ಯಾರೂ ಇಲ್ಲದೆ. ಎಲ್ಲಿಗೆ ತಗೊಂಡು ಹೋಗ್ತಿದ್ದೀರಿ ಈ ಸರ್ಕಾರಿ ಟೀಚರ್ಗಳನ್ನ ನೀವುಗಳು? ಹ್ಯಾವ್ ನೋ ಅಂಡರ್ಸ್ಟ್ಯಾಂಡಿಂಗ್. ಇದು ಅದಕ್ಕೊಂದು ಪ್ರಾಪರ್ ಸ್ಟಡಿ ಬೇಕಲ್ವ? ಅಂದರೆ ಒಬ್ಬರು ಒಂದು ದಿನ ಉತ್ತರ ಕೊಡಲ್ಲ ಅದಕ್ಕೆ. ಸರ್ಕಾರಿ ಹುದ್ದೆ ಅಂತಾರೆ. ಹಾಗಾಗಿ 2,84,000 2,84,000 ಹುದ್ದೆಗೆ ನೋಟಿಫಿಕೇಶನ್ ಇವತ್ತು ಹಾಕಿದ್ರೆ 25 ರಿಂದ 30 ಲಕ್ಷ ಹುಡುಗರು ಅರ್ಜಿ ಹಾಕತ್ವೆ, ಅಥವಾ 50 ಲಕ್ಷನೇ ಹಾಕ್ಬೋದು ಹುಡುಗರು. ಎಲ್ಲರಿಗೂ ಸಿಗೋದೂ ಇಲ್ಲ. ಆದರೆ ಇದರಲ್ಲಿ ಎಷ್ಟು ಹುದ್ದೆಗಳು ಬೇಕು, ರಿಯಲಿಸ್ಟಿಕ್ ಆಗಿ ನಮ್ಗೆ ಅವಶ್ಯಕತೆ ಇರೋದು ಏನು ಅನ್ನೋದನ್ನು ಸರ್ಕಾರ ಸ್ಪಷ್ಟಪಡಿಸ್ಬೇಕು. ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳ್ತಾ ಹೋದರೆ ಪ್ರಯೋಜನ ಆಗಲ್ಲ, ಮುಚ್ಚಿಟ್ಕೊಂಡಷ್ಟು ಸಮಸ್ಯೆ ಆಗುತ್ತೆ. ಹೌದು. ಆಲ್ ರೈಟ್, ಈಗ ನೋಡೋಣ ಏನಾಗುತ್ತೆ. ಭಾಳ ಇಲಾಖೆಗಳಲ್ಲಿ ಸಮಸ್ಯೆ ಆಗೋದು ಏನಕ್ಕೆ? ನಾನು ಆಗಲೇ ಹೇಳಿದೆ, ಹಣದ ವಿಚಾರದಲ್ಲಿ. ಅಂದರೆ ನಮಗೆ 100 ರೂಪಾಯಿ ಇದೆ, 100 ರೂಪಾಯಿಲಿ ನಾನು ಎಷ್ಟು ಸಂಬಳ ಮತ್ತು ಪಿಂಚಣಿ ಮತ್ತು ಇದಕ್ಕೆಲ್ಲ ನಾನು ಕೊಡಬಹುದು ಅನ್ನೋದಕ್ಕೊಂದು ಇರಬೇಕಲ್ಲ, ಲಿಮಿಟೇಷನ್ ಇರಬೇಕು. ಸೊ ಸಮ್ವೇರ್ ಯು ಹ್ಯಾವ್ ಟು ಪುಟ್ ದಟ್ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿನಲ್ಲಿ ಅದನ್ನು ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಇದನ್ನು ದಾಟಿ ಹೋಗಿ ಕೂಡುದು ಅಂತ ಆ ನಿಯಂತ್ರಣಕ್ಕೆ ತರಬೇಕು ನೀವು. ಅದನ್ನು 20% 30% ಮೇಲೋ ಹೋಗಿ ಕೂಡುದು ಸರ್ಕಾರಿ ವೆಚ್ಚಗಳನ್ನು ತರಬೇಕು. ಸುಮ್ಮನೆ ಸರ್ಕಾರಿ ವೆಚ್ಚ ಬಾಯಿಗೆ ಬಂದಂಗೆ ಮಾಡೋದಲ್ಲ. ಲೈಕ್ ಈ ಪುಕ್ಕಟೆ ಗ್ಯಾರಂಟಿಗಳು ತರ್ತಿದಾರಲ್ಲ, ಅದಕ್ಕೆ ಕೇಂದ್ರ ಸರ್ಕಾರನೇ ಒಂದು ಕಾನೂನು ತಂದುಬಿಡಬೇಕು. ಯಾವನು ತನ್ನ ಬಜೆಟ್ನಲ್ಲಿ 15% ಮೇಲಕ್ಕೆ ಫ್ರೀ ಬಿಗಳನ್ನು ಕೊಡುವಂತಿಲ್ಲ, ಕೊಡಿ.
ಬಡವರಿಗೆ ಕೊಡಿ. ಎಸ್. ಬಟ್ ಈ ಪರ್ಸೆಂಟೇಜ್ ಕ್ರಾಸ್ ಮಾಡೋಕ್ಕಾಗಲ್ಲ, ನೀವು ಮಾಡಬೇಕು. ಲೈಕ್ ಅಸೆಂಬ್ಲಿನಲ್ಲಿ 224 ಇದ್ದರೆ, ಕೌನ್ಸಿಲಲ್ಲಿ ಇಷ್ಟಿದ್ರೆ ನಂಬರ್ ಸೇರಿಸಿ 15% ಜನನ ಮಂತ್ರಿ ಮಾಡುತ್ತೇವೆ ಅಂದಂಗೆ. ಆ ಥರ ಒಂದು ಲಿಮಿಟ್ ಹಾಕೋದು. ಇಲ್ಲೂ ಲಿಮಿಟ್ ಹಾಕಬೇಕು. ಗ್ಯಾರಂಟಿ ಶಾಲ್ ನಾಟ್ ಕ್ರಾಸ್ ಸೇ 15% ಆಫ್ ದಿ ಬಜೆಟ್ ಆಫ್ ದಟ್ ಸ್ಟೇಟ್. ಇಲ್ಲೂ ಹಾಗೆ ಸರ್ಕಾರಿ ಎಕ್ಸ್ಪೆನ್ಸಸ್ಸು ಶಾಲ್ ನಾಟ್ ಕ್ರಾಸ್ ದಿಸ್ ಪರ್ಸೆಂಟೇಜ್ ಅಂತ ತಂದುಬಿಡಬೇಕು. ಓಕೆ. ಬೇರೆ ದಾರಿ ಇಲ್ಲ ನಿಮಗೆ. ಬಟ್ ಅವಶ್ಯ ಇರುವ ಹುದ್ದೆಗಳನ್ನು ತಡೆದ್ರೆ ಪ್ರಯೋಜನ ಇಲ್ಲ, ತಂದು ಬಿಡಬೇಕು ಅದನ್ನು ಒಳಕ್ಕೆ. ಅದು ಒಂದು ಸಮಸ್ಯೆ ಆಗುತ್ತೆ. ಎರಡನೇ ಪ್ರಾಬ್ಲಮ್ ಉದ್ಯೋಗದಲ್ಲಿ ಎಲ್ಲಿದೆ, ಮುಂದಕ್ಕೆ ಹೋಗ್ತಾ ಹೋಗ್ತಾ ಇದು ಇನ್ನೂ ಕ್ರಿಟಿಕಲ್ ಆಗ್ತಾ ಹೋಗುತ್ತೆ. ಸರ್ಕಾರಿ ಹುದ್ದೆಗಳು ಇನ್ನೂ ಕಡಿಮೆ ಆಗೋ ಲಕ್ಷಣ ಇವೆ. ಭಾಳ ಇಲಾಖೆಗಳಲ್ಲಿ ತಂತ್ರಜ್ಞಾನ ಸರ್ಕಾರಿ ಹುದ್ದೆಗಳು ಬೇಕಾಗಲ್ಲ ಅನ್ಸತ್ವೆ. ಮ್ಯಾನ್ ಪವರ್ನ ಕಟ್ ಆಫ್ ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಮೀಟರ್ ರೀಡರ್, KEB ದುಡ್ಡು ಕಟ್ಟಿಸ್ಕೊಳ್ಳೋದು, BWSS ನೀರಿಂದು ದುಡ್ಡು ಕಟ್ಟಿಸ್ಕೊಳ್ಳೋದು ಎಲ್ಲ ತಂತ್ರಜ್ಞಾನ ನುಂಗಾಕ್ಬಿಡುತ್ತೆ ಈ ಜಾಬ್ಸ್ನೆಲ್ಲ. ಅವಶ್ಯಕತೆನೇ ಬೀಳಲ್ಲ, ಅವಶ್ಯಕತೆನೇ ಇರಲ್ಲ ಇವೆಲ್ಲ. ನಾಳೆ AI ಯಾವ ಸ್ವರೂಪದ ಜಾಬ್ಗಳನ್ನು ಕಿತ್ತಾಕತ್ತೆ ಅಂತ ನನಗೆ ಗೊತ್ತಿಲ್ಲ. ಮತ್ತೆ ಅದು ಸೃಷ್ಟಿ ಮಾಡುವ ಜಾಬ್ಗಳು ಈ ಹುಡುಗರಿಗೆ ಸಿಕ್ಕಲ್ಲ. ಈಗ ತುಂಬ ಕಡಿಮೆ ಪರ್ಸೆಂಟೇಜ್ ಹುಡುಗರು ಅದಕ್ಕೆ ತಯಾರಿ ಇರ್ಬೋದು, ಇವಾಗ ಸಿಕ್ಕಲ್ಲ ಅದು. ಹಾಗಾಗಿ ದರ್ ಇಸ್ ಅ ಪ್ರಾಬ್ಲಮ್. ಇದನ್ನ ಅಡ್ರೆಸ್ ಮಾಡಬೇಕು ರಾಜ್ಯ ಸರ್ಕಾರ. ತಪ್ಪಿಸ್ಕೊಂಡು ಓಡಾಡೋದು ಮತ್ತು ಸುಳ್ಳು ಹೇಳೋದು BJP ಅವರಿಂದಾಗಿದೆ, ಮೋದಿಯಿಂದಾಗಿದೆ, ಅವ್ರೇನು ಮಾಡಿದ್ರು, ಅವ್ರ ಕಾಲದಲ್ಲಿ ಯಾಕೆ ಮಾಡಲಿಲ್ಲ, ನಿಮ್ಮ ಕಾಲದಲ್ಲಿ ಏನು ಕತೆ ಕಾಯ್ತಾ ಇದ್ರ ಅಂತ ಅವನಾರು ಕೇಳ್ತಾನೆ. DK ಶಿವಕುಮಾರ್ಗೆ 3,000 ರೂಪಾಯಿ ಕೊಡ್ತಾ ಇದ್ದೀವಲ್ಲ, ಸಿಗ್ತಿಲ್ಲ ಅಂತಲೇ ಕೊಡ್ತಿರೋದು. ಏನು ಭಿಕ್ಷೆ ಹಾಕ್ತಾ ಇದ್ದೀರಾ? ನಿಮ್ಮನೇನಲ್ಲಿ ಯಾರಿಗಾರು ಹಾಕಿ ನೋಡೋಣ ಭಿಕ್ಷೆಗಳ ಹತ್ರ. ಯಾಕೆ ಆ ಹುಡುಗರುಗಳಿಗೆ ಭಿಕ್ಷೆ ಹಾಕೋ ಲೆವೆಲ್? ಅವರೇ ದುಡಿದು ಸಂಪಾದಿಸ್ಕೊಳ್ತೀವಿ. ಎಕ್ಸಾಕ್ಟ್ಲಿ, ಅವ್ರನ್ನ ದುಡಿದು ಸಂಪಾದಿಸಬಹುದಾದಂತಹ ಉದ್ಯೋಗ ಸೃಷ್ಟಿಗೆ ಬೇಕಾದ ವಾತಾವರಣವನ್ನು ಸೃಷ್ಟಿ ಮಾಡೋದು ಸರ್ಕಾರದ ಕೆಲಸ. ಮತ್ತು ಸರ್ಕಾರದ ಹುದ್ದೆಯಲ್ಲಿ ಯಾವ ಅವಶ್ಯಕತೆ ಇದೆಯೋ ಅದನ್ನು ನೋಟಿಫಿಕೇಶನ್ ತನ್ನಿ, ಹೇಳಿ ಹುಡುಗರಿಗೆ. ನೋಡ್ರಪ್ಪ 2,84,000 ಹುದ್ದೆ ಇದೆ, ಅಷ್ಟು ಬೇಕಾಗಿಲ್ಲ. ಅವು ಅದು ಯಾವ್ಯಾವುದೋ ಕಾಲದ ಕೋಟಾ ರೂಪದಲ್ಲಿ ಬಂದು ಸ್ಯಾಂಕ್ಷನ್ಡ್ ಪೋಸ್ಟ್ ಅನ್ನೋ ಲೆಕ್ಕಾಚಾರದಲ್ಲಿ ಬಂದು ಕೂತ್ಬಿಟ್ಟಿದೆ ಅದು. ಹಾಗಾಗಿ ಬೇಕಾಗಿಲ್ಲ. ಸರ್ಕಾರದ ಕೆಲವು ಇಲಾಖೆಗಳಲ್ಲಿ ಅತ್ಯಂತ ಬೇಕಾಗಿರೋ ಜಾಗದಲ್ಲಿ ಜನ ಇಲ್ಲ, ಬೇಡವಾಗದಿರೋ ಜಾಗದಲ್ಲಿ ಜನ ಇದ್ದಾರೆ, ಲಾಳ ಹೊಡ್ಕೊಂಡು ಓಡಾಡ್ತಿದ್ದಾರೆ. ಮಂತ್ರಿಗಳ ಹಿಂದೆ, ಆಫೀಸರ್ಗಳ ಹಿಂದೆ ತಾನು ನೇಮಕ ಆಗಿರುವ ಹುದ್ದೆ ಕೆಲಸ ಬಿಟ್ಟು ಮಿಕ್ಕಿದೆಲ್ಲ ಕೆಲಸ ಮಾಡ್ಕೊಂಡು ತಿರುಗಾಡ್ತಿರ್ತಾರೆ. ಮೂರನೇದು, ಸರ್ಕಾರಿ ನೌಕರರು ಎಕ್ಸಿಸ್ಟಿಂಗ್ ಯಾರಿದ್ದಾರೆ ಅವ್ರು ತಗೊಳ್ತಿರೋ ಸಂಬಳಕ್ಕೆ ಅವರ ಕಾರ್ಯಕ್ಷಮತೆ ಹೆಚ್ಚಲೇಬೇಕು. ಸಾಧ್ಯನೇ ಇಲ್ಲ ಹೆಚ್ಚದೇ ಇದ್ದರೆ. ಅಳ್ಳಾಡ್ಕೊಂಡು ಯಾವುದೋ ಕಾಲದ ರೂಪದಲ್ಲಿ 10 ಗಂಟೆಗೆ ಬರ್ತೀನಿ, 12 ಗಂಟೆ ಖಾಲಿ ಆಯ್ತೀನಿ, ಮಧ್ಯ ಟೀಗೆ ಹೋಗ್ತೀನಿ, ಕಾಫಿ ಹೋಗ್ತೀನಿ ಅಂತ ಹಳೆ ಜೋಕುಗಳಿದೆಯಲ್ಲ ಈ ಸರ್ಕಾರಿ ನೌಕರದ ಮೇಲೆ. ಪಾಪ ಎಲ್ಲರೂ ಹಂಗೆ ಗೆಲ್ದಿದ್ರು ಅದೊಂದು ಜೋಕ್ ಥರ ಮಾಡಿಟ್ಬಿಟ್ಟಿದಾರಲ್ಲ. 11:30 ಬರ್ತಾರೆ, ಕಾಫಿಗೆ ಹೋಗಿ ಬರ್ತಾ ಇದ್ದಾರೆ, ಆಮೇಲೆ ಇದು ಮಾಡ್ತಾರೆ ಅಂತ ಜೋಕ್ ಥರ ಮಾಡಿಟ್ಬಿಟ್ಟಿದ್ದಾರೆ ಅದನ್ನು. ಆ ಥರ ವರ್ಕ್ ಆಗಲ್ಲ. ಇಟ್ ಹ್ಯಾಸ್ ಟು ಬಿಕಮ್ ಮೋರ್ ಜಾಬ್ ಎಫಿಷಿಯೆಂಟ್ ಆಗಬೇಕು ಅವ್ರುಗಳು. ಮತ್ತು ಅವ್ರ ಜಾಬು ಇಳಿಬೇಕು, ಬೇರೆ ದಾರಿ ಇಲ್ಲ. ಅಭಿವೃದ್ಧಿ ಆಗಬೇಕು ಅಂದರೆ ಸರ್ಕಾರಿ ವೆಚ್ಚ ಇಳಿಬೇಕು ಮತ್ತು ಸರ್ಕಾರಗಳು ಉದ್ಯೋಗಗಳನ್ನು ಕೊಡುವ ಕಾರ್ಖಾನೆಗಳಾಗಿ ಉಳಿಯುವ ಹಳೆಯ ಕಮ್ಯುನಿಸ್ಟ್ ಸಂಪ್ರದಾಯದ ಪರಿಸ್ಥಿತಿ ಈಗ ನಮ್ಮ ದೇಶ ಅಲ್ಲ, ಎಲ್ಲೂ ಇಲ್ಲ, ಆಗೋದೂ ಇಲ್ಲ ನಿಮಗೆ ಮಾಡೋಕ್ಕೆ. ಆಯ್ಕೆ ಪ್ರಕ್ರಿಯೆಯೂ ಪಾರದರ್ಶಕವಾಗಿರಬೇಕಲ್ವ ಸರ್? ದಟ್ ಇಸ್ ಟ್ರೂ, ಅದು ಆಬ್ವಿಯಸ್ಲಿ ಯಾವಾಗಲೂ ಅಷ್ಟೆ. ಶಾಲಾ ಶಿಕ್ಷಣ ಇಲಾಖೆಯಲ್ಲಿ 79,000 ಹುದ್ದೆ ಅಂತಾರೆ. ಸಾಕ್ಷರತೆ ಏನದು ಹುದ್ದೆ ಹೇಳಿ? ಟೀಚರ್ರಾ, ಕ್ಲರ್ಕಾ, ಕಸ ಗುಡ್ಸೋರ, ಅಡುಗೆ ಮಾಡೋರ? ಏನದು ಹುದ್ದೆ? ಮುಖ್ಯೋಪಾಧ್ಯಾಯರ? ಏನದು ಹುದ್ದೆ? 79,000 ತುಂಬಾ ಇಂಪಾರ್ಟೆಂಟ್. ಹಾಂ. ಆರೋಗ್ಯ ವೈದ್ಯ ಶಿಕ್ಷಣ 37,000. ಏನು ಡಾಕ್ಟ್ರಾ, ನರ್ಸಾ, ಕಾಂಪೌಂಡ್ರಾ, ಲ್ಯಾಬ್ ಟೆಕ್ನಿಷಿಯನ್ನ, ಎಕ್ಸ್ರೇ ಟೆಕ್ನಿಷಿಯನ್ನ? ಏನು ಡಿ ಗ್ರೂಪ್ ನೌಕರಾನ? ಏನು? ಸುಮ್ಮನೆ ಹೋಲ್ಸೇಲಾಗಿ ಹಾಕ್ಬಿಡ. ಇದರಲ್ಲಿ ಎಷ್ಟು ಬೇಕು? ಇದು ಗೌರ್ನಮೆಂಟು ಜನ ಡಿಪೆಂಡ್ ಆಗೋ ಇಲಾಖೆ. ಇದು ಪ್ರೈವೇಟೈಸ್ ಆಗಿರ್ಬೋದು ಆರೋಗ್ಯ, ಬಟ್ ಜನಕ್ಕೆ ದುಡ್ಡಿಲ್ಲ ಎಲ್ಲ ಕಡೆನೂ ಪ್ರೈವೇಟಲ್ಲಿ ಹೋಗೋಕ್ಕೆ. ಬೇರೆ ಶಾಲಾ ಶಿಕ್ಷಣದಲ್ಲಿ ಹೋಗ್ಬಿಟ್ಟಿದ್ದಾರೆ ಜನ ಪ್ರೈವೇಟ್ ಸೈಡ್ಗೆ. ನಾನು ಅದನ್ನೇ ಹೇಳ್ತಿರೋದು, ಹೋಗ್ಬಿಟ್ಟಿದ್ದಾರೆ. ನಿಮ್ಮ ಸರ್ಕಾರದ ಸ್ಕೂಲ್ಗೆ ಇಲ್ಲಿ ಬರ್ತಿಲ್ಲ ಅವರು. ಆರೋಗ್ಯದಲ್ಲಿ ಇನ್ನೂ ಹೋಗಿಲ್ಲ ಪೂರ್ತಿ, ಬಿಕಾಸ್ ಆಫ್ ಕಾಸ್ಟಿಂದ ಅವಲಂಬನೆ ಇದೆ. ಹಾಂ. ಅಯ್ಯೋ, ನಾಗಮಂಗಲ ಅಂತ ಜಾಗದಲ್ಲಿರೋ ಒಂದು, ಈಗ ಆದಿಚುಂಚನಗಿರಿ ಮಠದ ಯಾವುದೋ ಒಂದು ಶಾಲೆ ಅಂತ ಇಟ್ಕೊಂಡ್ರೆ 45 ಕಿಲೋಮೀಟರ್ ದೂರದಿಂದ ಮಕ್ಕಳನ್ನ ಕರ್ಕೊಂಡ್ಬರ್ತಿದ್ದಾರೆ ಅಲ್ಲಿಗೆ. ವಾಟ್ ಆರ್ ಯು ಪೀಪಲ್ ಟಾಕಿಂಗ್? ಅಷ್ಟು ದೂರದಿಂದ. ಹಾಂ,
ಮಠದ್ದು ಬಸ್ಗಳು ಕಳಿಸಿ, ಅದೇ ಅದು JSS ಮಠ, ಅದೇ ಅದು ಇನ್ಯಾವುದೋ ಮಠಗಳು, ಇಂಥದ್ದು ಮಠಗಳು ಸಂಸ್ಥೆಗಳಲ್ಲಿ 45 ಕಿಲೋಮೀಟರ್ 50 ಕಿಲೋಮೀಟರ್ ದೂರದಿಂದ ಮಕ್ಕಳನ್ನ ಕರ್ಕೊಂಡ್ಬರ್ತಾ ಇದ್ದಾರೆ ಆ್ಯಂಡ್ ಕಳಿಸ್ತಿದ್ದಾರೆ ಪೇರೆಂಟ್ಸು ಅವ್ರ ಊರಲ್ಲಿರೋ ಸರ್ಕಾರಿ ಶಾಲೆ ಬಿಟ್ಟು. ಯಾಕಾಗತ್ತೆ ಇದು ಅಂತ ಹಾಂ, ಯೋಚ್ನೆ ಮಾಡ್ಬೇಕು. ಓಡಾಡಳಿತ ಇಲಾಖೆ 28,000, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಜನ ಬೇಕು, ಪೊಲೀಸ್ನವ್ರು ಸಾಲ್ತಿಲ್ಲ. ಉನ್ನತ ಶಿಕ್ಷಣ 13,000. ಉನ್ನತ ಶಿಕ್ಷಣವನ್ನು ಸರ್ಕಾರ ಯಾಕೆ ನಿಭಾಯಿಸ್ತಾ ಇದೆ? ನಿಮ್ಮ ಕೆಲಸನ ಇಟ್ಸ್ ಅಕ್ಸೆಪ್ಟೆಡ್ ಪ್ರಪೋಸಲ್. ನಿಮ್ಮ ಕೈಯಲ್ಲಿಲ್ಲ ಉನ್ನತ ಶಿಕ್ಷಣ, ನಿಮ್ಮ ಕೈಯಲ್ಲಿಲ್ಲ, ಎಫೆಕ್ಟಿವ್ಲಿ ಹೊಟ್ಟೋಗಿದೆ ಆಚೆಗದು. ಅಲ್ಲಿ ಯಾಕೆ ಹುದ್ದೆ ಬೇಕು ಗೊತ್ತಿಲ್ಲ, ಪಶುಸಂಗೋಪನೆ ಬೇಕೇ ಬೇಕು, ಕಂದಾಯ ಗೊತ್ತಿಲ್ಲ, ಗ್ರಾಮೀಣಾಭಿವೃದ್ಧಿ ಗೊತ್ತಿಲ್ಲ, ಈ ಥರ ಎಲ್ಲ ಇಲಾಖೆಯಲ್ಲೂ ಜನ ಇದ್ದಾರೆ. ವಿ ಹ್ಯಾವ್ ನೋ ಐಡಿಯಾ ಯಾವ ಟೈಪ್ ಆಫ್ ಹುದ್ದೆಗಳವು, ಕಾರು ಚಾಲಕರ ಏನು ಗೊತ್ತಿಲ್ಲ. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇನ್ನು ಉದ್ಯೋಗಕ್ಕಾಗಿ ಇವತ್ತು ನಡೆದಂತಹ ಹೋರಾಟದಲ್ಲಿ ಬಿಜೆಪಿ ನಾಯಕರು ಕೂಡ ಭಾಗಿಯಾದರು, ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನು ಸಂತೋಷ್ ಲಾಡ್ ಅವರು ಕ್ರೆಡಿಟ್ಗೋಸ್ಕರ ಬಿಜೆಪಿ ಹೋರಾಟ ಮಾಡ್ತಾ ಇದೆ ಅಂತ ಟೀಕಿಸಿದ್ರು. ಸಿಎಂ ಸಿದ್ದರಾಮಯ್ಯ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿ ಬಿಜೆಪಿ ನಿರ್ಲಕ್ಷ್ಯದಿಂದಲೇ ಈ ಪರಿಸ್ಥಿತಿ ಅಂತ ದೂರಿದ್ದಾರೆ. 2.5 ವರ್ಷದಲ್ಲಿ 40,000 ಹುದ್ದೆಗಳನ್ನು ನೇಮಕ ಮಾಡಿದ್ದೀವಿ. ಅಭ್ಯರ್ಥಿಗಳಿಗೆ ಅನ್ಯಾಯವಾಗಬಾರದು ಅನ್ನೋ ಕಾರಣಕ್ಕೆ ಮುಂಬರುವ ನೇಮಕಾತಿಗಳಲ್ಲೂ ಕೂಡ ವಯೋಮಿತಿ 5 ವರ್ಷದೊಳಗೆ ಸಡಿಲ ಮಾಡಲಾಗಿದೆ. ಬಾಕಿ ಇರುವ ಹುದ್ದೆಗಳನ್ನು ಪಾರದರ್ಶಕವಾಗಿ ಮತ್ತು ಕಾಲಮಿತಿಯಲ್ಲಿ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಣ ಇಲ್ಲ, ಇಷ್ಟು ಅಪಾಯಿಂಟ್ಮೆಂಟ್ ಮಾಡಿಬಿಟ್ರೆ ಸಂಬಳ ಕೊಡಕ್ಕೆ ಅವ್ರ ಹತ್ರ ದುಡ್ಡಿದ್ ಕಾರಣ ಇಲ್ಲ. ಉದ್ಯೋಗ ಖಾತರಿ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಯಾಕೆ? ನಮ್ಮ ಸರ್ಕಾರ ಬಂದ್ಮೇಲೆ ನಾವು 40,000ಕ್ಕೂ ಹೆಚ್ಚು ಕೆಲಸಗಳನ್ನ ಕೊಡಿಸಿದ್ದೇವೆ. ಸರ್ಕಾರ ನಿರ್ಣಯ ಮಾಡಿ 56,000 ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡ್ಬೇಕಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಬಜೆಟ್ ನಲ್ಲಿ ಕೂಡ ತರ್ತಾ ಇದ್ದಾರೆ. ಅದು ಗುರ್ತಾಗ್ಬಿಟ್ಟು ಇವರು ಇವತ್ತು ಬಂದು ಬೀದಿಯಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅಶೋಕ್ ಲಾಡ್, ಸಾರಿ ಸಂತೋಷ್ ಲಾಡ್, ಅದನ್ನೇ ಇವಾಗ ಹುಡುಗರ ಮುಂದೆನೇ ಹೇಳಿ, ನಮ್ಮ ಮುಂದೆ ಹೇಳೋದೇನಿದೆ? ಹೇಳಿ, ಇಲ್ಲ ಏನು ಹೇಳ್ತಾರೆ ಹುಡುಗರು ಅಂತ. ಹುಡುಗರು ಅವೆಲ್ಲ ಕೇಳಲ್ಲ. ನೀವು ರಾಜಕಾರಣಿಗಳಿಗೆ ಉತ್ತರ ಕೊಡೋ ಈ ಹುಡುಗರುಗಳಿಗೆ ಉತ್ತರ ಕೊಡೋಕೆ ಹೋಗಬೇಡಿ, ಅವ್ರು ಕೇಳಲ್ಲ ಅವುಗಳು. ಇನ್ನು ಕ್ರೆಡಿಟ್, ನೀವೆಲ್ಲರೂ ಕ್ರೆಡಿಟ್ಗೇನೆ ಇರೋರು, ಯಾರೂ ಅದ್ರದ್ದು ಹೊರತಾಗಿಲ್ಲ. ನಾಳೆ ಮೂನ್ ಮೇಲೆ ಅಮೇರಿಕಾದ ಗಗನಯಾತ್ರಿಗಳು ಹೋಗಿ ಇಳೀತಾರೆ ಸದ್ಯದಲ್ಲೇ. ಆಗ ನೀವು ಯಾರೂ ಕ್ಲೈಮ್ ಮಾಡದಿದ್ದರೆ ನನ್ನ ಪುಣ್ಯ. ಇದು ನಾವು ಹೇಳಿದ್ವಿ, ಇದು 1974 ಹೇಳಿದ್ವಿ. ನಮ್ಮ ಬಜೆಟಲ್ಲಿ ಮೆನ್ಷನ್ ಇತ್ತದು, ನಾವು ಹೋಗ್ತೀವಿ ಮೂನ್ಗೊಂದು ದಿನ ಅಂತ. ಅದಾದಮೇಲೆ ಅವ್ರು ಹೋಗಿರೋದು ಅಂತ ನೀವು ಹೇಳದಿದ್ದರೆ ಸಾಕಾಗಿದೆ ನನಗೆ. ಅದೊಂದು ಬಾಕಿ ಆಗುತ್ತೆ. ನಿಮ್ಮದು 40,000 ನೇಮಕ ಪೂರ್ಣಗೊಳಿಸಿದ್ದೀವಿ ಅಂತೀರಿ. 2.5 ವರ್ಷ. ಎಕ್ಸಾಕ್ಟ್ಲಿ ನಾನು ಹೇಳ್ತಿದ್ದು, ಗೌರ್ನಮೆಂಟ್ಗಳು ರಿಯಾಲಿಟಿಯನ್ನು, ಸತ್ಯಾಂಶವನ್ನು ರಾಜ್ಯದ ಮುಂದೆ ಇಟ್ಟುಬಿಡಿ. ವೈಟ್ ಪೇಪರ್ ಥರ ಇಷ್ಟು ಹುದ್ದೆ ಸಾಕು, ಇರುವ ಮತ್ತು ಹೊಸದಾದ ಇರೋ ಇಷ್ಟು ಹುದ್ದೆ ಇದೆ, ಈಗ ಇದರಲ್ಲಿ ಇಷ್ಟು ಹುದ್ದೆ ಬೇಕಾಗಿಲ್ಲ, ಇನ್ನು ಇಷ್ಟು ಹುದ್ದೆ ಹೊಸದು ಬೇಕು, ಈ ಕ್ಲಾರಿಟಿಗೆ ಬನ್ನಿ. ಪರ್ಸಂಟೇಜ್ ಆಫ್ ಸ್ಪೆಂಡಿಂಗ್ ಏನು ನೋಡ್ಕೊಳ್ಳಿ. ಒಂದು ಕಡೆ ನೀವು ಸ್ಪೆಂಡ್ ಮಾಡ್ತಿರೋ ವೇಗಕ್ಕೆ ತಕ್ಕಂತೆ ಆದಾಯ ಇಲ್ಲ, ಇನ್ನೊಂದು ಕಡೆ ಗ್ಯಾರಂಟಿಗಳು ಎಂಬ ಪುಕಸಟ್ಟೆ ಗಿರಾಕಿಗಳ ಥರ ಮೀಸೆ ತಿರುಕೊಂಡು ಓಡಾಡ್ತೀರಿ, ಗಂಜಿ ಹಾಕ್ಕೊಂಡು. ಅಳ್ಳಾಡೋದು ಇಲ್ಲ, ಮೀಸೆ ಹಿಂಗಂತ ನಿಂತಿರುತ್ತೆ ಒಬ್ಬೊಬ್ಬನೂ. ಇನ್ನೊಂದು ಕಡೆ ಹುಡುಗರು ಹಿಂಗೆ ಬಂದಾಗ ಸುಳ್ಳು ಹೇಳ್ತೀರಿ, ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಎಸ್, ಶಿವಮೊಗ್ಗದಲ್ಲಿ ಅಪ್ರಾಪ್ತರಿಂದಲೇ ಅಪ್ರಾಪ್ತನ ಹತ್ಯೆ ಆಗಿದೆ. ಶಾಲೆಯಲ್ಲಿ ವಿಶೇಷ ತರಗತಿ ಮುಗಿಸಿ ರಾತ್ರಿ 8 ಗಂಟೆ ಹೊತ್ತಿಗೆ ಮನೆಗೆ ಹೋಗ್ತಾ ಇರಬೇಕಾದ್ರೆ ಸಂಕೇತ್ ಎಂಬಾತನ ಸ್ನೇಹಿತ ಗಿರೀಶ್ ಜೊತೆಗೆ 3 ಮುಸ್ಲಿಂ ಹುಡುಗರು ಗಲಾಟೆ ಮಾಡಿಕೊಂಡಿದ್ದಾರೆ. ಅದನ್ನು ಬಿಡಿಸ್ಲಿಕ್ಕೆ ಹೋದಂತಹ ಸಂಕೇತ್ಗೆ ಎದೆಗೆ ಗುದ್ದಿದ್ದಾರೆ. ಆಗ ಸ್ಥಳದಲ್ಲೇ ಕುಸಿದು ಬಿದ್ದು ಆತ ಮೃತಪಟ್ಟಿದ್ದಾನೆ. ಸದ್ಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೊಲೆ ಮಾಡಿದ ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ಅವರ ಕೂಗು. ಇನ್ನು ಸಂಕೇತ್ ಕುಟುಂಬಕ್ಕೆ ರಾಜ್ಯ ಸರ್ಕಾರದಿಂದ 15 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಇತ್ತ ಪ್ರಕರಣದ ತನಿಖೆಯನ್ನು ಮುಂದುವರಿಸಿರುವಂತಹ ಪೊಲೀಸರು 3 ಆರೋಪಿಗಳ ಜೊತೆಗೆ ಉಳಿದ 4 ಕೂಡ ಬಂಧನಕ್ಕೆ ಒಳಪಡಿಸಿದ್ದಾರೆ. ಕ್ರಿಕೆಟ್ ಆಟದಲ್ಲಿ ಗಲಾಟೆ ಏರ್ಪಟ್ಟು ಇದಾಗಿದೆ ಅಂತ. ಇನ್ನು ಗಾಂಜಾ ಸೇವಿಸಿರೋ ಬಗ್ಗೆ ಪರೀಕ್ಷೆ ನಡೆಸಲಾಗುವುದು ಅಂತ SP ನಿಖಿಲ್ ಅವರು ತಿಳಿಸಿದ್ದಾರೆ. ಬಿಜೆಪಿ ಶಾಸಕರು ಕೂಡ ಭೇಟಿ ಕೊಟ್ಟರು, ಅವರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ಬಾಯ್ ಮಾಡಿ ನನ್ನ ಮಗ ಹಿಂಗ ಹೋಗ್ಬಿಟ್ಟು ಸರ್, ನನ್ನ ಮಗ ಬರ್ಲೇ ಇಲ್ಲ. ಅಲ್ಲ, ನನ್ನ ಮಗಗೆಲ್ಲ ಏನ್ ಮಾಡಿದ್ರು ಅನ್ನೋದು ಗೊತ್ತಾಗ್ಲಿ ಸರ್. ಅವ್ರು
ಈ ಪ್ರಾಪ್ತನನ್ನ ಒಂದು 7 ಜನ ಕೈಯಲ್ಲಿ ಗುದ್ದಿದ್ರು ಅಂತ ನಮಗೆ ಪ್ರಥಮ ಮಾಹಿತಿ ದೊರಕಿತ್ತು. ಕ್ರಿಕೆಟ್ ಮ್ಯಾಚಲ್ಲಿ ಆಗಿದ್ದಂತಹ ಒಂದು ವಾಗ್ವಾದ ಮಾತಾಡಬೇಕಾದ್ರೆ ಇವನು ಬಿಡಿಸೋದಕ್ಕೆ ಹೋದಾಗ ಇವನಿಗೂ ಏಟು ಬಿದ್ದಿದೆ. ಆ ಏಟಿನ ಅನುಸಾರ ಅವನು ಅಲ್ಲೇ ಇಮಿಡಿಯೇಟಾಗಿ ಕುಸ್ತು ಬಿದ್ದಿದ್ದಾನೆ. ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದಾಗ ಬ್ರಾಡ್ ಡೆಡ್ ಅಂತ ನಮಗೆ ಗೊತ್ತಾಗುತ್ತೆ. ಹಿಂದೂಗಳ ರಕ್ಷಣೆಗೆ ನಿಮಗೆ ತಾಕತ್ತಿಲ್ಲ, ಅದು ಯೋಗ್ಯತೆನೇ ಇಲ್ಲ ನಿಮ್ಮ ಸರ್ಕಾರಕ್ಕೆ. ಅತ್ಯಂತ ಬಡತನದಲ್ಲಿರುವಂಥ ಕುಟುಂಬ ಅನ್ಯಾಯವಾಗಿ ಸಾಯಿಸಿದ್ದಾರೆ. ಒಂದು 25 ಲಕ್ಷ ರೂಪಾಯಿ ಹಣ ಕೊಡ್ತೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ರೆ ನೀವೇನು ಬಡತನ ನೀವೇ ಅರೆಸ್ಟ್ ಮಾಡಿರೋದು 7, 8, 9 ನಡೆದಿರ್ತಾರೆ. ಎಲ್ಲರೂ ಮುಸಲ್ಮಾನರೇ. ಪರಿಹಾರದ್ದು ನೀವು ಕೇಳಿ ಅವ್ರ ಕುಟುಂಬಕ್ಕೆ ಏನು ಹೆಲ್ಪ್ ಆಗುತ್ತೋ ಅದು ಕೊಡಿಸಿ. ಬಟ್ ದಿಸ್ ಶುಡ್ ಬಿ ಟ್ರೀಟೆಡ್ ಆ್ಯಸ್, ನನ್ನ ಪ್ರಕಾರದಲ್ಲಿ ಇದು ಪ್ಯಾಟ್ರನ್ ಆಗಬಾರ್ದು. ನಾವು ಇಷ್ಟ ಬಂದಾಗ ಹೊಡಿತೀವಿ, ಇಷ್ಟ ಬಂದಾಗ ಹೋಗ್ತೀವಿ, ಇಷ್ಟ ಬಂದಾಗ ಬೆಂಕಿ ಹಾಕ್ತೀನಿ, ಇಷ್ಟ ಬಂದಾಗ ಕಲ್ಲು ಹೊಡಿತೀನಿ, ಇಷ್ಟ ಬಂದಾಗ ಕತ್ತರಿಸ್ತೀನಿ, ಇಷ್ಟ ಬಂದಾಗ ಚುಚ್ತೀನಿ. ಪ್ಯಾಟ್ರನ್ ಆಗಬಾರ್ದು. ರಿವರ್ಸ್ ಸ್ಟಾರ್ಟ್ ಆಗಬೇಕಾಗತ್ತೆ. ಅವಾಗ ರಿವರ್ಸ್ ಸ್ಟಾರ್ಟ್ ಆದರೆ ಕಷ್ಟ ಆಗುತ್ತೆ. ಒಂದು ಹುಡುಗ ಹೊಡೆದ್ರೆ ಇನ್ನೊಂದು ಹುಡುಗನ ಹೊಡಿತಾರಂತೆ ಎಲ್ಲೋ ಅಂತ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಆಮೇಲೆ ಸಮಾಜದಲ್ಲಿ. ಹಾಗಾಗಿ ಆಗಿರೋದಕ್ಕೆ ಆ್ಯಕ್ಚುಲ್ ಕ್ರಮ ತಗೊಳ್ಳಿ. ಮತ್ತು ಅಪ್ರಾಪ್ತ ಅಂತೇಳಿ ಅವ್ನು ಮೀಸೆ ತಿರುಗಿಸ್ಕೊಂಡು ಓಡಾಡಕ್ಕೆ ಬಿಡಬೇಡಿ. ಯಾಕಂದರೆ ದೆರ್ ಇಸ್ ಒಂದು ಇಂಟೆಲಿಜೆನ್ಸ್ ರಿಪೋರ್ಟಲ್ಲಿ ಎಲ್ಲೋ ಬಂದಂಗೆ ಕಾಣಿಸ್ತಿತ್ತು, ಓದ್ತಾ ಇದ್ದೆ ಕೂತ್ಕೊಂಡು ನಾನು. ದೆರ್ ಇಸ್ ಎ ಸಿಸ್ಟಮ್ ರನ್ ಆಗ್ತಿರೋಂಗೆ ಕಾಣಿಸ್ತು. ಈ ಕೇಸ್ ಅಲ್ಲ ನಾನು ಹೇಳ್ತೀನಿ, ಇದು ಹಂಗಿಲ್ಲ. ಇದು ಜನರಲಿ ಅಪ್ರಾಪ್ತರನ್ನೇ ಕೆಲವು ದೇಶ ವಿರೋಧಿ ದುಷ್ಕೃತ್ಯಗಳಲ್ಲಿ ಬಳಸುವುದಕ್ಕೆ ಟ್ರೈನ್ ಮಾಡ್ತಿರೋದು. ಸೊ ದಟ್ ನಿಮ್ಮ ಇಂಡಿಯಾದ ಕಾನೂನಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಳೋಂಗಿಲ್ಲ. ರಕ್ಷಣೆ ಸಿಕ್ಬಿಡುತ್ತೆ. ಆ ರಕ್ಷಣೆ ಬರಬೇಕು ಅನ್ನೋದೇ ಉದ್ದೇಶ. ದಟ್ ಇಸ್ ದಿ ಐಡಿಯಾ. ಹಾಗಾಗಿ ಇಲ್ಲ ಕಾನೂನು ಸರಿ ಮಾಡಬೇಕು, ಇಲ್ಲ ಅವ್ನಿಗೆ ಹೊಡಿಬೇಕು. ಎರಡರಲ್ಲಿ ಒಂದು ಅದು ಯಾರು ಆಗಿರಲಿ, ಎರಡೂ ಸರಿ ನಾನು ಹೇಳ್ತಿರೋದು ಆಗಬೇಕು. ಇಲ್ಲಿರೋ ಪ್ರಯೋಜನ ಆಗಲ್ಲ. ಆಮೇಲೆ ಗಾಂಜಾ ಕಂಡ ಕೇಸ್ಗಳಲ್ಲಿ ಯುವ ವರ್ಗದಲ್ಲಿ ಗಾಂಜಾ ಕತೆ ಬರ್ತಾ ಇದೆ. ಈ ರಾಜ್ಯ ಸರ್ಕಾರದಲ್ಲಿ ನನ್ನ ಪ್ರಕಾರ ಡ್ರಗ್ಸ್ ಹಾವಳಿ ಇವರ ಕೈಯನ್ನು ಮೀರಿ ಹೋಗ್ಬಿಟ್ಟಿದೆ ಅಂತ ನನಗೆ ಡೌಟು. ಬೆಂಗಳೂರು ಸೆಂಟರ್ ಇದ್ದಂಗಿದೆ. ರಿಸೀವಿಂಗ್, ಸಪ್ಲೈ, ಡೆಸೆಮಿನೇಷನ್ ಇಂಟು ಕರ್ನಾಟಕದ ವಿವಿಧ ಭಾಗಗಳಿಗೆ ಹೋಗೋದಕ್ಕೆ ಇದು ಸೆಂಟರ್ ಇದ್ದಂಗಿದೆ. ಯಾಕೋ ನೋಡಿದ್ರೆ ಬೆಂಗಳೂರು ಅದರಲ್ಲಿ 2 ಥರ, ಒಂದು ರೆಗ್ಯುಲರ್ ಆಗಿ ಬರ್ತಾ ಇರೋ ಡ್ರಗ್ಸು, ಇನ್ನೊಂದು ಕೆಮಿಕಲಿ ಲ್ಯಾಬ್ ಮೇಡ್ ಡ್ರಗ್ಸು, ಎರಡೂ ಇದ್ದಂಗಿದೆ. ಕರ್ನಾಟಕ ಯಾಕೋ ದಾರಿ ಬಿಟ್ಟಂಗೆ ಕಾಣಿಸ್ತಿರೋದಲ್ಲ, ಬಿಟ್ಟಿದೆ. ಯಾಕಂದರೆ ನೆಕ್ಸ್ಟ್ ನೋಡಿ, ಹಿಂದೂಗಳ ಮನೆ ಮೇಲೆ ಮುರುಡೇಶ್ವರದಲ್ಲಿ ಕಲ್ತೂರಾಟ ಮಾಡಿದ್ದಾರೆ ಯಾರೋ ಒಂದಷ್ಟು ಹುಡುಗರುಗಳು, ಮುಸ್ಲಿಂ ಇದಕ್ಕೆ ಸೇರಿದಂಥ ಹುಡುಗರುಗಳು. ಅದರಲ್ಲಿ ಅವ್ನು 7 ಜನ ಕರ್ಕೊಂಡೋಗಿ ವೈದ್ಯ ಪರೀಕ್ಷೆಗೆ ಒಳಪಡಿಸಿದ್ರೆ 7 ಜನ ಗಾಂಜಾ ತೊಗೊಂಡಿರೋದು ಬಂದಿದೆ. ನನ್ನ ಪ್ರಶ್ನೆ, ಈಗ ಪ್ರಕರಣ ಹಾಕೊಂಡಿದ್ದಾರೆ, ಅಪ್ರಾಪ್ತರಿಗೆ ಬೈಕ್ ಕೊಟ್ಟ ವಿರುದ್ಧ ಪೋಷಕರ ಮೇಲೆ ಪ್ರಕರಣ ಅಂತ. ಪ್ರಯೋಜನ ಏನು? ವಾಟ್ ಇಸ್ ದ ಪಾಯಿಂಟ್? ಈಗ ಅವ್ನು ಕಲ್ಲೊಡೆದು ಗಾಂಜಾತ್ ಕುಡಿದ್ಬಿಟ್ಟು ಅವ್ನು ಕಲ್ಲೊಡೆದು ಹೋಗಿದ್ದಕ್ಕೆ ಅವನ ಮೇಲೆ ಕ್ರಮ ಆಗಲ್ಲ ಅಂದ್ರೆ ಅರ್ಥ ಏನು? ಕಲ್ಲೊಡಿಯೋಕ್ಕೆ ಬುದ್ಧಿ ಇದೆಯಾ ಅವನಿಗೆ? ಕೋತಿಗೆ ಗಾಂಜಾ ತೊಗೊಳಕ್ಕೆ ಬುದ್ಧಿ ಇದೆಯಾ ಅವನಿಗೆ? ಓಕೆ. ನಂಬರ್ 2, ಮುಸ್ಲಿಂ ಕಮ್ಯುನಿಟಿನಲ್ಲಿ ಭಾಳ ಕಟ್ಟುನಿಟ್ಟಾದ ಮಾತುಗಳು, ಧರ್ಮ ಮಗದೊಂದು ಪಾಲನೆ ಕುರಾನ್ ವಿಚಾರದಲ್ಲಿ ಅಥವಾ ಮತ್ತೊಂದು ಪ್ರಾಕ್ಟೀಸಸ್ ವಿಚಾರದಲ್ಲಿ, ಕಮ್ಯುನಿಟಿ ಪ್ರಾಕ್ಟೀಸ್ ವಿಚಾರದಲ್ಲಿ ಮಾತಾಡ್ತಿಲ್ಲ. ಹೇಗೆ ಮಕ್ಕಳನ್ನ ನೀವು ಇದರೊಳಗೆ ಬಿಡ್ತಾ ಇದ್ದೀರಿ? ತಂದೆ ತಾಯಿಗಳು ಹಿಂದೂಗಳಾದರೂ ಅಷ್ಟೇ ಇದೇ ಪ್ರಶ್ನೆ ಕೇಳಬೇಕು. ಹೇಗೆ ಬಿಡ್ತಿದ್ದೀರಿ ನೀವುಗಳು? ನೀವು ಯಾರು ಗಮನಿಸ್ತಿಲ್ವಾ? ನೋಡ್ತಿಲ್ವಾ ಯಾರೂ? ಇಂಥ ವಿಷಯಗಳು ಗೊತ್ತಾಗಬೇಕು. ನಾನು ಅದಕ್ಕೆ ಹೇಳಿದ್ದು, ಕರ್ನಾಟಕದಲ್ಲಿ ಜಾತಿ ಮತವನ್ನು ಮೀರಿದ ಡ್ರಗ್ಸ್ ಹಾವಳಿ ನಮ್ಮ ಮಕ್ಕಳನ್ನು ಎಳ್ಕೊಂಡು ಆಗೋಗಿದೆ ಅಂತ ನನ್ನ ಡೌಟ್ ಅಲ್ಲ, ಆಗೋಗಿದೆ. ನಮ್ಮ ಕೈ ಮೀರ್ಬಿಟ್ಟಿದೆ ಅಂತ ಕಾಣುತ್ತೆ. ಇಲ್ಲ ಅಂತ ಅಂದ್ಕೊಂಡು ನಾವು ಪೇಂಟ್ ಹೊಡ್ಕೊಂಡು ಓಡಾಡ್ತಾ ಇದ್ದೀವಿ ಮೇಕಪ್ ಥರ ಅಷ್ಟೇ, ಮೇಲ್ನೋಟಕ್ಕೆ ಅಷ್ಟೇ ಅಂತ ಕಾಣಿಸ್ತಿದೆ. ಐ ಥಿಂಕ್ ನಮ್ಮ ಯುವಕರು ನಮ್ಮ ಒಂದು ಜನರೇಷನ್ ಆಫ್ ಯುವಕರು ನಮ್ಮ ಕೈ ಬಿಟ್ಟರು ಅಂತ ಅನಿಸುತ್ತೆ. ದಾರಿ ತಪ್ಪಿದ್ದಾರೆ. ಎಸ್.